100% ಸೋಯಿಂಗ್ ಆಗಿದೆ. ಆಮೇಲೆ ಕೇಂದ್ರದಿಂದ ಬಿಡುಗಡೆಯಾದಂಥ ರಸಗೊಬ್ಬರಗಳು ಹೌ ಮೆನಿ ಮೆಟ್ರಿಕ್ ಟನ್ಸ್ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಯಿತು, ಯಾರ್ಯಾರಿಗೆ ಕೊಟ್ಟರು ಅನ್ನೋದನ್ನು ರಾಜ್ಯ ಸರ್ಕಾರನೂ ತಿಳಿಸಿ ಹೇಳಬೇಕಾಗತ್ತೆ. ಗೊಬ್ಬರ ಕೊರತೆ ಐತೆ ಅಂತ ಬರೀ ಕೇಂದ್ರದ ಮೇಲೆ ಆರೋಪ ಮಾಡಿದರೆ ಸರಿ ಆಗೋದಿಲ್ಲ. ಬಂದಂಥ ರಸಗೊಬ್ಬರದ ವಿತರಣೆ ಎಲ್ಲೆಲ್ಲಿ ಆಗಿದೆ, ವೆದರ್ ಇಟ್ ಈಸ್ ಸೋಲ್ಡ್ ಇನ್ ದ ಬ್ಲಾಕ್ ಮಾರ್ಕೆಟ್ ಆರ್ ಟು ದ ಎನಿ ಕೋಆಪ್ಟಿವ್ ಸೆಕ್ಟರ್ಸ್ ಅನ್ನೋದನ್ನು ರಾಜ್ಯ ಸರ್ಕಾರ ಮಾಹಿತಿ ನೀಡಿದಾಗ ಸತ್ಯಾಂಶ ಹೊರಗೆ ಬರುತ್ತೆ. ಎನಿವೇ ನಾವು ಕೂಡ ಒಬ್ಬ ಶಾಸಕನಾಗಿ, ಮಾಜಿ ಸಚಿವನಾಗಿ ಇನ್ನಷ್ಟು ರಸಗೊಬ್ಬರಗಳನ್ನು ರಾಜ್ಯಕ್ಕೆ ಬಿಡುಗಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊತೇನೆ. ಸರ್, ಒಂದು ಗೊಂದಲ ಇದೆ ಸರ್. ಕೇಂದ್ರ ಈಗಾಗಲೇ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಸಿಗ್ತಿದೆ, ರಾಜ್ಯದಲ್ಲಿ ಇನ್ನೂ ಕೊಟ್ಟಿಲ್ಲ ಅನ್ನುವಂಥದ್ದು ಮಾಹಿತಿ ಇದೆ. ಸೊ ಹಾಗಾಗಿ ಭಾಳಷ್ಟು ಕನ್ಫ್ಯೂಷನ್ ಆಗಿದೆ. ಕೇಂದ್ರ ಕೊಟ್ಟಿದೆ ಅನ್ನೋದಕ್ಕೆ ಡಾಕ್ಯುಮೆಂಟ್ಸ್ ಕೊಡಲಿಕ್ಕೆ ಅವ್ರಿಗೆ ಸಾಧ್ಯ ಇದೆ, ಕೊಡ್ತಾರೆ. ಇವರು ಯಾವುದನ್ನು ಸತ್ಯ ಹೇಳಿದ್ದಾರೆ? ರಾಜ್ಯ ಸರ್ಕಾರದವರು ಯಾವುದನ್ನು ಸತ್ಯ ಹೇಳಿದ್ದಾರೆ? ತಮಗೇನಾದರೂ ಹಣಕಾಸಿನ ತೊಂದರೆ ಆದ ತಕ್ಷಣ ಕೇಂದ್ರಕ್ಕೆ ಬಿಡುಗಡೆ ಮಾಡಿಲ್ಲ, ಕೇಂದ್ರ ಬಿಡುಗಡೆ ಮಾಡಿಲ್ಲ. ಕೇಂದ್ರ ಇವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳಕ್ಕೇ ಬಿಡುಗಡೆ ಮಾಡುತ್ತಾ? ಏನಿದೆ ಡೆವಲಪ್ಮೆಂಟ್ ವರ್ಕ್ಸ್? 2 ವರ್ಷ ಆದಮೇಲೆ ಸಾಕಷ್ಟು ದೂರು ದುಮ್ಮಾನಗಳು ಸುರ್ಜಿವಾಲಾಗೆ ಹೋದ್ಮೇಲೆ ಸುರ್ಜಿವಾಲಾ ಮೀಟಿಂಗ್ ಮಾಡಿಂದ 2 ವರ್ಷದೊಳಗೆ ಅವ್ರ ಸದಸ್ಯರಿಗೆ 50 ಕೋಟಿ ರೂಪಾಯಿಯನ್ನು ಕೊಡುವಂಥ ತೀರ್ಮಾನಕ್ಕೆ ಸರ್ಕಾರ ಬಂದೈತೆ ಅಂದಮೇಲೆ ನಮ್ಮ ಖಜಾನೆ ತುಂಬೈತೆ ಅಂತಾರೆ. ಎಲ್ಲಿ ತುಂಬೈತಿ? ಯಾರ ಖಜಾನೆ ತುಂಬೈತಿ? ಸರ್ಕಾರದ ಖಜಾನೆ ತುಂಬೈತೋ ಏನು ಬೇರೆಯವ್ರ ಖಜಾನೆ ತುಂಬೈತೆ ಅನ್ನೋದನ್ನು ಹಣಕಾಸು ಸಚಿವರು ವ್ಯಕ್ತಪಡಿಸ್ಬೇಕಾಗ್ತದೆ. ಆಮೇಲೆ 50 ಕೋಟಿ ರೂಪಾಯಿಗಳನ್ನ ಕಾಂಗ್ರೆಸ್ ಶಾಸಕರಿಗೆ ಅಂತಾರೆ. ನಾನು ಗೌರವಾನ್ವಿತ ಹಿರಿಯರಾದಂಥ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಕೇಳ್ತೇನೆ, ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಏನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು? ಕರ್ನಾಟಕ ರಾಜ್ಯದಲ್ಲಿ 136 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದಾವೋ ಅಥವಾ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದಾವೋ ಅನ್ನೋದನ್ನು ಸಾಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿ ಹೇಳಬೇಕಾಗುತ್ತೆ. ಈಗ ಬಿಜೆಪಿಗೆ ಮತ್ತು JDSಗೆ ಅನುದಾನ ಏನು ಸಿಗುತ್ತಾ ಇಲ್ವಾ, ಅದ್ರ ಬಗ್ಗೆ ಏನು ಸದನದಲ್ಲಿ ಹೋರಾಟ ಮಾಡ್ತೀವಿ? ದೇವರು ಎಲ್ಲ ಮತಕ್ಷೇತ್ರಗಳನ್ನು ಸಮಾನ ದೃಷ್ಟಿಯಿಂದ ನೋಡುವಂಥ ಬುದ್ಧಿಯನ್ನು ಹಣಕಾಸು ಸಚಿವರಿಗೆ ಕೊಡಲಿ. ಕಾಂಗ್ರೆಸ್ ಶಾಸಕರಿಗೆ ಬಲಗೈಲಿ ಆಶೀರ್ವಾದ ಮಾಡಿದರೆ ಕನಿಷ್ಠ ಪಕ್ಷ ನಮಗೆ ಎಡಗೈಲಿ ಆದರೂ ಆಶೀರ್ವಾದ ಮಾಡಲಿ. ಸರ್, ಧರ್ಮಸ್ಥಳ ಪ್ರಕರಣ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.